ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಿಂದಿನ ಸಂಚಿಕೆಯಲ್ಲಿ ಪಂಡರಿನಾಥ, ನಾವೇನು ವಿಠ್ಠಲ ಪಾಂಡುರಂಗ ಅಂತ ಕರಿತೀವಿ, ಪಂಡರಿ ಕ್ಷೇತ್ರದ ಬಗ್ಗೆ ಮತ್ತು ವಿಠ್ಠಲನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾನು ನೀಡಿದ್ದೆ. ನಮ್ಮ ಸಂತ ಪಂಡರಿ ಕ್ಷೇತ್ರದ ಬಗ್ಗೆ ಅಥವಾ ಈ ಪಾಂಡುರಂಗನ ಬಗ್ಗೆ ಅವರಿಗೆ ಹೇಳಿದಂತ ಅಭಂಗಗಳ ಅರ್ಥ ಇವನ್ನೆಲ್ಲ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೆ. ಅದು ಒಂದನೇ ಭಾಗ. ಈಗ ಮಾಡ್ತಾ ಇರೋದು ಎರಡನೇ ಭಾಗ. ಈ ಭಾಗದಲ್ಲಿ ಪಾಂಡುರಂಗ ತನ್ನ ಭಕ್ತರ ಬದುಕಿನಲ್ಲಿ ಮಾಡಿದಂತ ಪವಾಡಗಳ ಹಿಂದಿನ ಸಂದೇಶ ಏನು ಅಂತ ಅನ್ನೋದನ್ನ ನಿಮ್ಮ ಮುಂದೆ ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಗೆಳೆಯರೆ, ಈ ಹಿಂದೆ ನಾನು ಹಾಸ್ಯ ಸಂಚಿಕೆಗಳನ್ನು ಮಾಡಿದ್ದೆ, ನಂತರ ಆಧ್ಯಾತ್ಮಿಕ ಸಂಚಿಕೆಗಳನ್ನು ಮಾಡಿದೆ. ಇದು ಕೂಡ ಒಂದು ಆಧ್ಯಾತ್ಮಿಕ ಸಂಚಿಕೆನೆ. ನಮ್ಮ ವೀಕ್ಷಕರ ಅವ್ರು ಕೇಳೋದೇನ, ನಿಮ್ಮ ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ ಕೇವಲ ಒಂದು ಹಾಸ್ಯ ಅಥವಾ ಈ ಆಧ್ಯಾತ್ಮಿಕಕ್ಕೆ ಮಾತ್ರ ಸೀಮಿತವಾಗಿರಬಾರದು ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ನಿಜ. ಅವ್ರು ಕೇಳೋ ಒಂದು ಪ್ರಶ್ನೆ ಅಂತಂದ್ರೆ, ಈಗ ನೀವು ಹಾಸ್ಯ ಸಂಚಿಕೆಗಳನ್ನು ಮಾಡಿದ್ರಿ, ಊಟದಲ್ಲಿ ಉಪ್ಪಿನಕಾಯಿ ಅನ್ನೋ ರೀತಿಯಲ್ಲಿ, ನಂತರ ಆಧ್ಯಾತ್ಮಿಕ ಸಂಚಿಕೆಗಳನ್ನು ಮಾಡಿದ್ರಿ, ಇದು ತುಪ್ಪ ಹಾಕಿದ ಹೋಳಿಗೆ ಊಟ ಅಂತಂದ್ರಿ. ಈ ಉಪ್ಪಿನಕಾಯಿ ಒಂದು ನಾವು ಊಟ ಅಂತ ತಿನ್ನಕ್ಕಾಗಲ್ಲ, ನಿತ್ಯ ನಾವು ಹೋಳಿಗೆ ಊಟನೂ ತಿನ್ನಕ್ಕಾಗಲ್ಲ ಅಲ್ವಾ. ನಿತ್ಯ ಬದುಕಿಗೆ ಬೇಕಾಯ್ತ ಅನ್ನ ಅಂದ್ರೆ ದಿನನಿತ್ಯ ನಮ್ಮ ಜೀವನಕ್ಕೆ ಅವಶ್ಯ ಇರುವಂತ ಸಂಚಿಕೆಗಳನ್ನ ಮಾಡ್ರಿ ಅನ್ನೋದು ಅವ್ರ ಒಂದು ಅನಿಸಿಕೆ. ಈಗ ಈ ನಮ್ಮ ಯುವಕರಲ್ಲಿ ಏನು ಸುಪ್ತವಾಗಿರುವಂತ ಒಂದು ಪ್ರತಿಭೆ, ಅದನ್ನ ಜಾಗೃತಗೊಳಿಸಬೇಕು, ಬಡಿದೆಬ್ಬಿಸಬೇಕು. ನಾವು ಅದನ್ನ ಸಾಧಿಸ್ತೀವಿ ಅನ್ನುವಂಥ ಛಲ ಅವರೆಲ್ಲ ಹುಟ್ಟಿ ಬರಬೇಕು. ಅದಕ್ಕೆ ಪೂರ್ವಕವಾಗಿ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಅಂದ್ರೆ ಈ ವ್ಯಕ್ತಿತ್ವ ವಿಕಸನದ ಬಗ್ಗೆ ಒಂದು ಸ್ವಲ್ಪ ಸಂಚಿಕೆಗಳನ್ನು ಮಾಡಿರಿ ಅಂತಂದ್ರು. ಅದು ನಿಜಾನೇ. ಯಾಕಂದ್ರೆ ವಿಜಯ ಗರ್ಜನೆ ಪತ್ರಿಕೆ ಒಂದೇ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಆಧ್ಯಾತ್ಮಿಕ, ಹಾಸ್ಯ, ವೈಚಾರಿಕ ಲೇಖನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ರಾಜಕೀಯ ವಿಶ್ಲೇಷಣೆಗಳನ್ನೆಲ್ಲ ನಾವು ಆ ಸಂಚಿಕೆಯಲ್ಲಿ ಹಾಕ್ತಾ ಇದ್ವಿ. ಇದು ಕೂಡ ಕೇವಲ ಒಂದು ಸೀಮಿತ ವರ್ಗಕ್ಕೆ ಮಾತ್ರ ಸೀಮಿತ ಆಗಿರಬಾರದು. ಅದಕ್ಕಾಗಿ ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ ಮುಂದೆ ಕೂಡ ನಾವು ಈ ವ್ಯಕ್ತಿತ್ವ ವಿಕಸನ ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ನಾವು ಹಾಕ್ತೇವೆ. ನಂತರ ರಾಜಕೀಯ ವಿಶ್ಲೇಷಣೆ, ಅದು ಜಾಗತಿಕವಾಗಿರ್ಬೋದು, ರಾಷ್ಟ್ರೀಯವಾಗಿರ್ಬೋದು ಅಥವಾ ಪ್ರಾದೇಶಿಕವಾಗಿರ್ಬೋದು, ಇಲ್ಲಿ ನಡೆದಂತ ಘಟನೆಗಳನ್ನ ಒಂದು ಆಧಾರವಾಗಿಟ್ಟುಕೊಂಡು ಇಬ್ಬರ ಸಂಭಾಷಣೆಯಲ್ಲಿ ಇದನ್ನ ಒಂದು ಪ್ರಸ್ತುತಪಡಿಸ್ಬೇಕನ್ನೋ ಆಸೆ ನಮ್ಮ ಕನಸು. ಇದನ್ನ ಶೀಘ್ರದಲ್ಲೇ ನಾವು ಈಡೇರಿಸ್ತೇವೆ ಅಂತೇಳಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಗೆಳೆಯರೆ, ನೀ ನೋಡ್ತಾ ಇರೋ ಈ ಒಂದು ಸಂಚಿಕೆ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಆ ಬಳಿಕ ಈ ಒಂದು ಏನು ನಾವು ಸಂಚಿಕೆ ಮಾಡ್ತಾ ಇದ್ದೀವಿ, ಇದಕ್ಕೆ ತಮ್ಮಿಂದ ಸಹಕಾರ ಬೇಕು. ನಮಗೆ ಸಹಕಾರ ಅಂತಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಕೊಡಿ. ಇವೇನದಾವಲ್ಲ, ಇವು ನಮ್ಮಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆಯ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ, ಒಳ್ಳೆಯ ಸಂಚಿಕೆಗಳನ್ನ ನೀಡೋದಕ್ಕೆ ನಮಗೆ ಭೀಮ ಬಲ ಬಂದಂಗೆ ಆಗತ್ತೆ ಅಲ್ವಾ. ಗೆಳೆಯರೆ, ಇನ್ನು ಸಂಚಿಕೆ ಹತ್ರ ಹೋಗೋಣ.
ಗೆಳೆಯರೆ, ಈ ಪಾಂಡುರಂಗ ವಿಠಲ ಅಂತ ಹೇಳ್ತೀವಿ, ಅವನನ್ನ ನಾವು ಕರುಣಾನಿಧಿ ಅಂತೀವಿ, ಕರುಣಾಂಬುದಿ ಅಂತೀವಿ, ಜಗದುದ್ಧಾರಕ ಅಂತೀವಿ, ಮಮತಾಮಯಿ ಅಂತೀವಿ. ಪಾಂಡುರಂಗನದು ಒಂದು ಹೆಂಗನ, ಯಾರೇ ಭಕ್ತರ ಕಷ್ಟದಲ್ಲಿದ್ದ ಓಡಿ ಬರವ ಪಾಂಡುರಂಗ. ಇದಕ್ಕೊಂದು ನಿಮ್ಗೆ ನಿದರ್ಶನ ಹೇಳಬೇಕು ಅಂತಂದ್ರೆ, ಈ ಚೋಕಾಮೇಳ ಅಂತನೋ ಒಬ್ಬ ವ್ಯಕ್ತಿ ವಿಠ್ಠಲ ಭಕ್ತವ, ಮಹಾಸಂತ, ಕೆಳಜಾತಿ ಅವನ ಆಗಿದ್ರು ಕೂಡ ಅವನಲ್ಲಿ ಇರುವಂತ ಭಕ್ತಿ ಮೇರು ಮಟ್ಟದ್ದು. ಅವನು ಹೇಳಿದೆ ತುಂಬ ಗರ್ಭಿಣಿ, ಇವತ್ತು ನಾಳೆ ಪ್ರಸವಾಗೋದು ಅಂದ್ರೆ ಹೆರಿಗೆ ಆಗುವ ಸಮಯ. ಆಕೆಗೂ ಕೂಡ ಈ ಪ್ರಸವ ವೇದನೆ ಶುರುವಾಗ್ಬಿಟ್ಟಿತ್ತು. ಯಾರು ಸೂಲ್ಗಿತ್ತಿರ ಬರೋದಕ್ಕೆ ಯಾರಿಲ್ಲ, ಯಾರು ಬರ್ತಾ ಇಲ್ಲ. ಈಗಿನಂತ ಅವಾಗ ಹೆರಿಗೆ ಆಸ್ಪತ್ರೆ ಕೂಡ ಇರಲಿಲ್ಲ. ಚೊಕಾಮೇಳ ಚಿಂತೆ ಮಾಡ್ತಾನ, ಮುಂದೇನು ಅಂತೇಳಿ. ಇದನ್ನ ನೋಡಿದ ಭಗವಂತ ಪಾಂಡುರಂಗ ಈ ಚೌಕಾಮೇಳನ ಅಕ್ಕದ ರೂಪದಲ್ಲಿ ಬರ್ತಾನ. ಬಂದ ಚೌಕಾಮೇಳಗೆ ಹೇಳ್ತಾನ, ಅಲೋ ನಾನು ನಿನ್ನ ಅಕ್ಕ, ಒಡ ಹುಟ್ಟಿದವಳ, ನನಗೆ ಒಂದು ಮಾತು ನೀ ಹೇಳಬಾರ್ದ? ನಮ್ಮ ಸಂಬಂಧ ಇಷ್ಟಕ್ಕನೇ ಇರೋದು, ಕಡು ಸಂಬಂಧ ಇಲ್ವಾ? ಹುಚ್ಚ, ಇದಕ್ಕೆಲ್ಲ ಯಾಕೆ ವಿಚಾರ ಮಾಡ್ತೀವಿ? ಅವ ಅಂತಾನ, ಅಕ್ಕ ನಿನ್ನ ಸಂಸಾರದ ಭಾರ ನನಗೆ ಗೊತ್ತದ, ಈ ಪರಿಸ್ಥಿತಿಗಳನ್ನ ಹಿಂಗೆ ಕರಿಬೇಕು ಅಂತಂದು ಬಿಟ್ಟಿದ್ದೆ. ಹುಚ್ಚ, ಅವೆಲ್ಲ ಇರೋ ದಿನನಿತ್ಯದು, ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಾ ಎಲ್ಲ ಬಂದೀನಿ, ನಾನು ನೋಡ್ಕೋತೀನಿ, ನೀ ಆರಾಮಾಗಿರೋ. ಪ್ರಸವ ವೇದನೆ ಶುರುವಾಗಿತ್ತು. ಈ ಪಾಂಡುರಂಗನ ನಿಂತ ಚೊಕ್ಕಾಮೇಳನ ಅಕ್ಕನ ರೂಪದಲ್ಲಿ ಹೆರಿಗೆ ಮಾಡ್ತಾನ, ಬಾಣಂತಿ ಸೇವಾ ಮಾಡ್ತಾನ, ಆ ಹಸುಬೀಸಿನ ಆರೈಕೆ ಮಾಡ್ತಾನ, ಎಲ್ಲ ನಡೀತದೆ. ನಿಜವಾಗಿ ಈ ವಿಷಯ ಚೌಕಾಮೇಳನ ಅಕ್ಕ ಗೊತ್ತೇ ಇಲ್ಲ. ವಿಷಯ ತಿಳಿದು ಓಡಿ ಬರ್ತಾಳೆ ಆಕಿ. ಓಡಿ ಬಂದು ಕೇಳ್ತಾಳ, ಅಲ್ಲೋ ನಿಮ್ಮ ಪಾಲಿನ ಇಲ್ಲ, ಯಾಕೆ ನನಗೆ ಹೇಳಿಲ್ಲ? ಇಲ್ಲಮ್ಮ, ನೀನ ಇದ್ದು ನೀನ ಹೆರಿಗೆ ಮಾಡಿಸಿದಿ, ಬಾಳಂತಿ ಆರೈಕೆ ಮಾಡಿದಿ, ಖುಷಿನ ಆರೈಕೆ ಮಾಡಿದಿ, ನಾ ಎಲ್ಲ ಹುಚ್ಚ, ನಾ ಬರ್ತಾ ಇರೋದು ಈಗ ಅಂತ ಆಕಿ. ಇಲ್ಲ, ಈಗ ನೀನು ಇದ್ದಿ, ಎಲ್ಲ ಬಾಣಂತಿಗೆ ಊಟ ಕೊಡ್ಬೇಕು ಅಂತೇಳಿ ಅನ್ನಕ್ಕಿಟ್ಟೇನೆ ಅಂತ ಹೇಳಿ ಕಾಸಿ ಈ ಒಳಗೆ ಹೋದಿ. ಆಕೆ ದಿಗ್ಭ್ರಮೆ, ಏನಿದೆ ಆಶ್ಚರ್ಯ ಅಂತ ಆಕಿ. ಇಲ್ಲ, ಈಗ ಒಳಗೆ ಹೋಗಿದ್ದೀನಿ ಅಡಿಗೆ ಮನೆ ಒಳಗೆ, ನೋಡ್ತಾರ ಗಡಿಗೆ ಒಳಗೆ ಅನ್ನ ಕುದಿತಾ ಐತಿ. ಇದೇನಂತ ಆಕಿ, ನೀನೇ ಅನ್ನ ಮಾಡಕ್ಕೆ ಇಟ್ಟಿದ್ದೆ ಅಂತ ನಾವು. ಇಲ್ಲ, ನಾ ಬರೋದೀಗ ಬಂದೀನಿ ಅಂತ ಗೊತ್ತಾಕೈತಿ. ಪಾಂಡುರಂಗ ಅಂತ ನಾವು ಯಾವ ವೇಷದಿಂದ ಯಾವ ರೂಪದಿಂದ ಬಂದ ನನಗೆ ಉಪಕಾರ ಮಾಡಿದೆ. ಅಂದ ಬಳಿಕ ಈ ಪಾಂಡುರಂಗಗ ತಂದೆ ಅನ್ಬೇಕು, ತಾಯಿ ಅನ್ಬೇಕು, ಬಂಧು ಅನ್ಬೇಕು ಅಲ್ವಾ? ಇನ್ನು ಸವತಾಮಳೆ ಬಗ್ಗೆ ನಾನು ಹೇಳೋದಾದ್ರೆ, ಸವತಾಮಳೆ ಒಬ್ಬ ಭಕ್ತ, ಮುಗ್ಧ ಭಕ್ತ. ಯಾರೋ ಪ್ರವಚನದಾಗ ಹೇಳ್ಬಿಟ್ಟಿರ್ತಾರ ಅವಾಗ, ಭಗವಂತ ಸರ್ವಾಂತರ್ಯಾಮಿ, ಅಣ್ಣೂರೇನು ತೃಣಕಾಷ್ಟದರು ಇದ್ದಾರ ಭಗವಂತ ಅಂದಿರ್ತಾರ. ಇದವಾಗ ಆಳವಾಗಿ ಮನಸ್ಸಿನಲ್ಲಿ ಬೇರು ಬಿಟ್ಟಿರ್ತಾರ. ಮಾಳಿ ಅವ ತೋಟಗಾರ, ತೋಟದ ಕೆಲಸ ಮಾಡವ, ಗಿಡ, ಹೂವು, ಹಣ್ಣು, ಕಾಯಿ ಎಲ್ಲ ಕಡೆ ಭಗವಂತನ ಕಾಣ್ತಾನವ. ಒಂದು ಕಾಯಿ ಮುಟ್ಟವ ವಿಠಲ ಅನ್ನವ, ಒಂದು ಹಣ್ಣು ಮುಟ್ಟವ ಪಾಂಡುರಂಗ ಅನ್ನವ ಅಂತ ಬುದ್ಧ. ಒಂದು ಸಲ ಆ ಊರಾಗ ಈ ದಿಂಡಿ ಹತ್ರ ಮಾಡ್ತಿರ್ತಾರ ಪಂಡ್ರಪುರಕ್ಕೆ, ಅದನ್ನ ನೋಡ್ತಾನವ. ನಾನು ಪಾಂಡುರಂಗನ ದರ್ಶನ ಮಾಡ್ಬೇಕು ಅನ್ನೋ ಆಸೆ ಅವನಿಗೂ ಮೂಡ್ತದ.
ಹೋಗಿ ದನಿಗೆ ಹೇಳ್ತಾನ. ದನಿ ಮತ್ತ ನಾನು ಅಂದ್ರ ಟೋಟಲ್ ಮಾಲಕ. ದನಿಗೆ ಹೋಗಿ ಹೇಳ್ತಾನ, ದನಿ ನಾನು ಹಿಂಗ ಪಂಢರಪುರಕ್ಕೆ ಹೋಗ್ಬೇಕು, ಪಾಂಡುರಂಗನ ದರ್ಶನ ಮಾಡ್ಬೇಕು ಅಂತ ಅಂತಾನ. ಆ ದನಿ ಮಹಾಲೋಭಿ. ಅಲ್ಲೂ ನಿನಗೆ ಯಾಕೆ ಬೇಕು ದರ್ಶನ? ನೀ ಯಾಕೆ ಪಾಂಡುರಂಗನ ನೋಡ್ಬೇಕು? ನೀನೇ ಹೇಳ್ತೀಯಲ್ಲ, ಎಲಿ, ಹೂವು, ಹಣ್ಣು, ಕಾಯಿ, ಗಿಡ ಮರ ಎಲ್ಲದರಗೂ ಅದಾನ ಭಗವಂತ ಅಂತಂದ ಬೆಳಕಿಂದ ಇಲ್ಲಿ ಗಿಡ ಮರನ ಭಗವಂತ ಅಂತಂದ ಅಲ್ಲಿ ನೀನು ಪಾಂಡುರಂಗನ ಅಲ್ಯಾಕೆ ಹೋಗ್ಬೇಕು ಅಂತಂದ. ಹೋಗೋದು ನಿನ್ ಕೆಲಸ ನೀನು ನೋಡ್ಕೋ ಅಂತಂದ ಸಿಟ್ಟಿಗೆ ಹೋಗ್ಬಿಡ್ತಾನ. ನಿರಾಶೆ ಅವಂಗ ಸಾವತ ಮಳಿಗೆ ಹೋಗ್ಬೇಕನ್ನ ಅಭಿಲಾಷೆ, ಭಗವಂತನ ದರ್ಶನ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಒಂದು ಅದಮ್ಯ ಆಸೆ ಒಂದು. ಆದ್ರೆ ದನಿ ಬಿಡ್ತಾ ಇಲ್ಲ. ನಿರಾಶೆಯಾಗಿ ಕೂತಿರ್ತಾನ. ಧನಿ ಬರ್ತಾನ. ಧನಿ ಅಲ್ಲವ, ಪಾಂಡುರಂಗ ಬರ್ತಾನ. ಬಂದ, ಸಾವತ ನೀನು ಪಂಢರಪುರಕ್ಕೆ ಹೋಗ್ಬೇಕಲ್ಲ, ಹೋಗು, ಪಂಢರಪುರಕ್ಕೆ ಹೋಗು, ಹೋಗಿ ಬಾ, ನಿನ್ನ ಹಾದಿ ಖರ್ಚಿಗೆ ದಾರಿ ಖರ್ಚಿಗೆ ಇರ್ಲಿ ಅಂತೇಳಿ ಒಂದಿಷ್ಟು ದುಡ್ಡು ಕೊಡ್ತಾನ. ತಗೋತಾನವ. ಇಲ್ಲದ ನೀವು ಆಗಲೇ ಹಿಂಗಂದಿದ್ದೆ, ಆಗಲೇ ಅಂದಿದ್ದೆ ನಿಜ, ಈಗ ಅಂತ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಹೋಗು ಪಂಢರಪುರಕ್ಕೆ ಹೋಗಿ ಭಗವಂತನ ದರ್ಶನ ಮಾಡ್ಬೇಕನ್ನೋ ಆಸೆ ಅದಲ್ಲ, ಹೋಗ. ಆನಂದ ಹೋಗ ಹೋಗ್ಕನ. ಅವನು ದರ್ಶನ ಮಾಡ್ಬೇಕು ಅಂತ ಅಂತಿದ್ರ ಪಂಢರಪುರಕ್ಕೆ ಹೋಗ್ಕನ, ದರ್ಶನ ಮಾಡ್ತಾನ. ಇಲ್ಲಿ ತೋಟದಾಗ ಧನಿ ಬರ್ತಾನ. ಅಂದ್ರೆ ತೋಟದ ಮಾಲೀಕ ಬಂದು ನೋಡ್ತಾನ, ಸಾವತ ಮಾಡಿ ಕೆಲಸ ಮಾಡ್ತಿರ್ತಾನ. ಕಳೆ ತೆಗೆಯೋದು, ಹಣ್ಣು ಹರಿಯೋದು, ತೋಟದ ಮಾಡೋದಂತ ಕೆಲಸ ಮಾಡ್ತಿರ್ತಾನ. ಸಾವತ ಮಾಡಿ ಎಲ್ಲಾರು ಹೋಗ್ಯಾನ ಪಂಢರಪುರಕ್ಕೆ ಹೋಗ್ಯಾನ ಅಂತಾರೆ, ಇಲ್ಲೇ ಅದರ ಬಡಿ ಇಲ್ಲೇ ಕೆಲಸ ಮಾಡಕತ್ತಾನವ ಅಂತಾನ. ಅವ ಸಾವತ ಮಾಡಿ ಅಲ್ಲಮ್ಮ, ಪಾಂಡುರಂಗ. ಇತ್ತ ಇವ ಸಾವತ ಮಾಡಿ ಪಾಂಡುರಂಗ ದರ್ಶನ ಮಾಡಿ ಪಂಢರಪುರದಿಂದ ಹಿಂತಿರುಗಿ ಬರ್ತಾನ. ಹೋಗಿ ಸೀದಾ ದನಿ ಕಡೆ ಹೋಗ್ತಾನೆ. ದನಿ, ನೀವು ನನಗೆ ದೊಡ್ಡದೊಂದು ಉಪಕಾರ ಮಾಡ್ತೀರಿ. ನನ್ನ ಜೀವನದೊಳಗೆ ಒಂದು ಆಸೆ ಇತ್ತು, ಆಸೆ ಎಂದು ಪೂರೈಸಿತ್ತು ಅಂತ ನಾನು ಕನಸು ಕಾಣ್ತಾ ಇದ್ದೆ. ಅಂಥದ್ದು ನೀವಾಗಿ ಬಂದು ದಾರಿ ಖರ್ಚಿಗೆ ದುಡ್ಡು ಕೊಟ್ಟ ಪಂಢರಪುರ ಹೋಗಂತ ಕಳಿಸಿದ್ರಿ. ಆದ್ರೆ ನಾನು 4 ದಿವಸ ಮಟ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಾನು ಬರೋದು ಸ್ವಲ್ಪ ತಡ ಆತ, ಕ್ಷಮ ಮಾಡ್ರಿ ಅಂತ. ದಿಗ್ಭ್ರಮೆ ಹೋಗ. ಧನಿಗೆ ನಿನ್ನೆ ತನಕನೂ ಅವನ್ ಕೆಲಸ ಮಾಡಿದ್ದೆ ನೋಡ್ಯಾನ. ಬೆಳಿಗ್ಗೆ ಈ ದನಕ್ಕ ಹುಲ್ಲು ತಂದು ಹಾಕಿದ್ದು ನೋಡ್ಯಾನ. ನೀವು ಈಗ ಬಂದನಂತಲ್ಲ, ಏನೇ ಆಶ್ಚರ್ಯ ಅಂತ ನಾವು. ನೀ ಏನ್ ಹೇಳಕತ್ತಿ ಅಂತ ನಾವು. ನೀವು ಕೊಟ್ಟ ದುಡ್ಡು ಉಳಿದ ದುಡ್ಡು ಇಲ್ಲೇ ಅದು ನೋಡ್ರಿ ಅಂತ ನಾವು. ಅವನ ಕಡೆ ಒಂದು ಒಡಕ್ಕೆ ಕಿಡಿಲು ಸಿಗೋದಲ್ಲ, ಒಡಕ್ಕೆ ಕವಡೆ ಆತ, ಒಂದು ದಬಳಿನೇ ಇಲ್ಲ ಅವನ ಹತ್ರ ಸಾವತ ಮಳೆ ಕಡೆಗೆ. ಅಂತದ್ದು ಇಷ್ಟು ದುಡ್ಡು ತಂದು ವಾಪಸ್ ಕೊಡ್ತಾ ಇದ್ದಾನಲ್ಲ, ಅವ್ನು ಗೊತ್ತಾಗತ್ತ ಅವಾಗ. ನನ್ನ ವೇಸ್ತಾಗ ಬಂದ ಪಾಂಡುರಂಗ ಎಂಬ ದುಡ್ಡು ಕೊಟ್ಟ ಕಳಿಸ್ಯಾನ. ಈ ಸಾವತ ಮಾಡಿ ವೇಷದಾಗ ನಿಂತ ಇದು ಕೆಲಸ ಮಾಡಲ್ಲ. ಎಂತ ಭಾಗ್ಯವಂತ ನೀನು ಅನ್ನೋಣ. ಸೀದಾ ಹೋದ ಕಾಲಾಡಿತಾನ ಸಾವತ ಮಾಡಿದ. ಅವಾಗ ಗಾಬರಿ, ಯಾಕಂತಾನವ, ಏನ್ ಮಾಡ್ತಾ ಇದ್ದೀರಿ ಅಂತಾನವ. ನೀನು ಭಾಗ್ಯಶಾಲಿ ಅಂತ. ನಿನ್ನ ಆಸೆ ಪೂರೈಸೋದಕ್ಕ ಪಾಂಡುರಂಗನ ಬಂದ ನಿನಗೆ ಕಳಿಸ್ಕೊಟ್ಟ. ನನ್ನ ಹೊಲದೊಳಗೆ, ನನ್ನ ತೋಟದೊಳಗೆ ಆ ಪಾಂಡುರಂಗನ ನಿಂತು ಕೆಲಸ ಮಾಡಿದ. ನಾನು ಕಣ್ಣಾರೆ ಭಗವಂತನ ನೋಡಿದ್ರೆ ಸಹಿತ ಇವಾಗ ಭಗವಂತನ ಗುರುತು ಹಿಡಿದೇನೆ ನಾನು. ಎಂತ ಪಾಪಿಸ್ಟ್ ನಾನು ಅಂತನವ. ಹಿಂಗ ಇವ್ರದು
ಪಾಂಡುರಂಗನ ಒಂದು ಅವ್ ಮಾಡಿದಂಥ ಲೀಲೆಗಳ ಅಷ್ಟ ಇಷ್ಟ ಅಲ್ಲ. ಇದೇ ರೀತಿ ಈ ಸಂತ ಸಖುಬಾಯಿ ಅಂತೇಳಿ ಕರಿತೀವಿ ನಾವು. ಸಖುಬಾಯಿ ಜೀವನದೊಳಗೆ ಆಗಿದ್ದು ಇದೇ ರೀತಿ. ಆಕೆಗೆ ಒಂದು ಆಸೆ ಪಂಡ್ರಪುರಕ್ಕೆ ಹೋಗ್ಬೇಕಂತೇಳಿ. ಆಕೆನ್ನ ಪಂಡ್ರಪುರ ಕಳಿಸಿ ಈತಲ್ಲಿ ಸಖುಬಾಯಿ ಬೇಸಲ್ಲಿ ಕೆಲಸ ಮಾಡಿದ. ಅದಕ್ಕೆ ಹೇಳೋದು ನಾವು, ಭಗವಂತ ವಿಠಲ ಭಕ್ತಪರಾಧೀನ. ನಾವು ಭಗವಂತನ ಅಧೀನದೊಳಗಿದ್ದವರು ಅಲ್ವಾ. ಆದ್ರೆ ಭಗವಂತ ಭಕ್ತಪರಾಧೀನ, ಭಕ್ತರಾಧೀನವ. ಯಾಕಂತಂದ್ರೆ ಅವ ಭಕ್ತಿರ ಸಲುವಾಗಿ ತಂದೆನೂ ಅಕ್ಕನ, ತಾಯಿನೂ ಅಕ್ಕನ, ಕೆಲಸದ ಆಳು ಅಕ್ಕನ. ಅದಕ್ಕೆ ಅವ್ರು ತಿಳಿದ್ರು ಮಮತಾಮಯಿ ಅಂತೇಳಿ. ಈ ಗೋರಾಕೊಂಬನ ಕೈ ಕತ್ತರಿಸ್ಕೊಂಡಾಗ ಆರೈಕೆ ಮಾಡಿದ್ಯಾರ ಇದ ಪಾಂಡುರಂಗ. ಆ ಬಳಿಕ ಇವ ಇನ್ನೊಂದು ಕೆಲಸ ಮಾಡ್ದನ. ಯಾರ ನಾವು ಆ ಮತದವರು, ಈ ಮತದವರು, ಆ ಪಂಥದವರು, ಈ ಪಂಥದವರು, ಮತ ಪಂಥ ಜಾತಿ ಗೋತ್ರ ಎಲ್ಲ ಭಗವಂತನ ಆಗಿರುವಾಗ ನಾವು ಹೊಡೆದಾಡಿ ತುಂಡ ಮಾಡ್ಕೊಳ್ತಾ ಇದ್ದೀವಿ. ನಂದು ಆ ಜಾತಿ, ನಂದು ಈ ಜಾತಿ. ಯಾವುದು ಜಾತಿ? ಭಗವಂತಿಗೆ ಯಾವುದು ಜಾತಿ ಇಲ್ಲ, ಮೇಲು ಕೀಳು ಇಲ್ಲ, ಬಡವ ಬಲ್ಯದ ಇಲ್ಲ ಅಲ್ವಾ. ಅವು ಪ್ರತಿಯೊಬ್ಬರು ಒಂದಷ್ಟೇ. ಮೇಲ್ಜಾತಿ ಕೀಳ್ ಜಾತಿ ಮಾಡಿದ್ರೆ ಯಾರ? ಜಾತಿ ಸೃಷ್ಟಿ ಮಾಡಿದ್ರೆ ಯಾರ? ಅವರವರ ವೃತ್ತಿ ಆಧಾರಿತವಾಗಿ ನಾವು ಜಾತಿಗಳನ್ನು ಸೃಷ್ಟಿ ಮಾಡಿದ್ವಿ. ಯಾರು ಮಾಡಿದ್ದು? ನಾವೇ ಅಲ್ವಾ. ಕುಂಬಾರ ಅಂತೀವಿ, ಕಮ್ಮಾರ ಅಂತೀವಿ, ಬಡಿಗೇರ ಅಂತೀವಿ. ಎಲ್ಲವೇನು ಇವು ಜಾತಿ ಸೂಚಿತವಾದದಲ್ಲ, ಇದು ವೃತ್ತಿ ಸೂಚಕವಾದಂತ ಜಾತಿ ನಾವು ಮಾಡ್ಕೊಂಡಿವಿ. ಮತ ಪಂಥ ಎಲ್ಲದನ್ನು ಸ್ಪಷ್ಟ ಹೇಳ್ತಾನ ಭಗವಂತ. ಶಿವ ಬೇರೆ ಅಲ್ಲ, ವಿಠ್ಠಲ ಬೇರೆ ಅಲ್ಲ. ಶಿವನವನ, ರಾಮನವನ. ಶಿವರಾಮ ಅಂತ ಕರಿತೀವಿ, ಶಂಕರ ನಾರಾಯಣ ಅಂತ ಕರಿತೀವಿ, ಹರಿಹರ ಅಂತ ಕರಿತೀವಿ, ರಾಮಲಿಂಗೇಶ್ವರ ಅಂತ ಕರಿತೀವಿ. ಅಲ್ಲೇ ಹರಿನೂ ಅದನ, ಹರನೂ ಅದನ ಅಲ್ವಾ. ಅದನ್ನ ಭಿನ್ನತೆಯನ್ನ ಮಾಡಿದ್ರು ನಾವಲ್ವಾ. ಭಿನ್ನತೆಯನ್ನು ಹೋಗಲಾಡಿಸೋದಕ್ಕೆ ಈ ಪಾಂಡುರಂಗ ಒಂದು ಆಟ ಆಡಿದ. ನಿಮಗೆ ಹೇಳ್ಬೇಕಂತಂದ್ರೆ, ನರಹರಿ ಸೋನಾರ ಅಂತ ಒಬ್ಬವ ಅಕ್ಕಸಾಲಿಗಿದ್ದ. ಅವ ವಿಷ್ಣು ದ್ವೇಷಿ. ವಿಷ್ಣು ನಾಮ ಸಂಕೀರ್ತನೆ ಅವಂಗಾಗಿ ಬರ್ತಿರ್ಲಿಲ್ಲ, ಹರಿನಾಮ ಸ್ಮರಣೆ ಆಗಿ ಬರ್ತಿರ್ಲಿಲ್ಲ. ಅವನು ಜಗತ್ತಿಗೆ ಒಬ್ಬನೇ ದೇವರು, ಅವನ ಶಿವ ಅಂತಿದ್ದ. ನಿಜ, ಶಿವನು ಅವನ, ವಿಷ್ಣುನವನ ಅನ್ನೋದ್ರದ ಅವಂಗ ಅರ್ಥ ಆಗಿದ್ದಿಲ್ಲ. ಆ ಬಳಿಕ ಅವ ಅಕ್ಕಸಾಲಿಗೆ ಇಷ್ಟ ನಿಪುಣ ಇರ್ತಾನ. ಆ ಅಕ್ಕಸಾಲಿಗೆ ವೃತ್ತಿ ಒಳಗ ಭಾಳ ನೈಪುಣ್ಯತೆ ಪಡೆದಿರ್ತಾನ. ಯಾರು ಮಾಡಲಾರದ ಆಭರಣಗಳನ್ನ ನಾವು ಮಾಡ್ತಿರ್ತಾನ. ಒಬ್ಬ ಭಕ್ತಿಗೆ ಈ ಪಾಂಡುರಂಗಿಗೆ ಒಂದು ಉಡುಗಾರ ಮಾಡಿ, ಬೆಳ್ಳಿ ಉಡುಗಾರ ಮಾಡ್ಬೇಕು ಆಸೆ ಮಾಡ್ತಾರೆ. ಕೇಳ್ತಾನ ಅವ ಜನರಿಗೆ, ಇಲ್ಲಿ ಒಳ್ಳೆ ಮಾಟದ ಯಾರು ಮಾಡಿಲ್ಲ ಅಂತ ಒಂದು ಉಡುಗಾರ ನಾ ಮಾಡ್ಬೇಕಂತೀನಿ ಪಾಂಡುರಂಗಿಗೆ. ಅಂತ ಒಳ್ಳೆ ಒಂದು ನೈಪುಣ್ಯತೆ ಇರುವಂತ ಅಕ್ಷರಿಗೆ ಯಾರು ಅಂತ ಕೇಳಿದಾಗ ಎಲ್ಲಾರು ಹೇಳೋದು ಒಂದು ನರಹರಿ ಸೋನಾರನ ಹೆಸರು ಹೇಳ್ತಾನ. ಸೀದಾ ಹೊಕ್ಕನ ನರಹರಿ ಸೋನಾರ ಕೇಳ್ತಾನ, ಎಲ್ಲ ನಮಗೊಂದು ಬೆಳ್ಳಿ ಉಡುಗಾರ ಮಾಡಬೇಕು, ಅದು ಯಾರು ಅಂತ ಒಂದು ಮಾಟ ಯಾರ ಹತ್ರ ಇರಬಾರದು, ವಿಶೇಷವಾದಿದ್ದಿರ್ಬೇಕು ಮಾಡು ಅಂತ. ಆತ ಮಾಡ್ತೀನಿ ಅಂತ ಒಪ್ಕೊಂತಾನ. ಆತ ನಿಮ್ಮ ಹುಡುಗನ್ನ, ನಿಮ್ಮ ಮಗನ್ನ ಕರೀರಿ ಅಂತ. ನಮ್ಮ ಹುಡುಗ ಹಂಗೆಲ್ಲ ಬರಂಗಿಲ್ಲ. ಯಾಕಂತಾನ, ಅವ ವಿಠಲವ ಕಲ್ಲು ಮೂರ್ತಿ ಅದು ಬರೋದಿಲ್ಲ ಅಂತಾನ.
ಮೊದಲು ಜಗ ಖಾಲಿ ಮಾಡಂದವ ಎದ್ದೇಳಂತಾನವ. ನಾನು ವಿಠ್ಠಲಿಗೆ ಪಾಂಡುರಂಗಗೆ ಆಭರಣ ಮಾಡಂಗಿಲ್ಲ, ಯಾಕೆ ಶಿವಿಗಳೇ ಮಾಡ್ತೀನಿ ಅಂದನವ. ಅಲ್ಲಪ್ಪ ನಿನ್ನ ವೃತ್ತಿ ಯಾವುದು? ಆಕೆ ಸಾರಿಗೆ ವೃತ್ತಿ. ನೀನು ವೃತ್ತಿ ಧರ್ಮಿನ ಗ್ರಾಹಕ ಬಂದು ಕೇಳಿದ್ದ ಒಂದು ಮಾಟ ಆಭರಣ ತಯಾರು ಮಾಡಿಕೊಡ್ಬೇಕು. ಅಲ್ಲ ನೀ ಆಗೋದಿಲ್ಲ ಅಂತಂದ್ರೆ ನೀನಲ್ಲಿ ಆ ಒಂದು ನೈಪುಣ್ಯತೆ ಇಲ್ಲ ಅಂತ ಒಪ್ಕೋಬೇಕಾಗತ್ತ ನಾವು. ಹಂಗನ್ಬೇಡ, ಎಂತೆಂಥವ್ ಮಾಡೀನಿ ನಾನು, ಹಂಗಾರೆ ಇದ್ರು ಮಾಡಂಗಲ್ಲ, ನಾ ಮಾಡೋದಿಲ್ಲ ಅವಾಗ ಅಂದ್ರೆ ನಿನ್ನ ಕಡೆಯಿಂದ ಆಗೋದಿಲ್ಲ. ಅದೇನೋ ಅಂತಾರಲ್ಲ, ಕುಣ್ಯಾಕ ಬರಲಾರ್ದಕ್ಕೆ ನೊಲ ಡೊಂಕು ಅಂತಂತ. ಹಂಗೆ ನಿನಗೆ ಕುಣ್ಯಾಕ ಬರಂಗಿಲ್ಲ, ನೆಲ ಡೊಂಕಂತ ನೆಲ ಮೇಲೆ ಹಾಕಿದಿ ಅಪವಾದ, ನಿನ್ನ ಕಡೆಯಿಂದ ಆಗೋದಿಲ್ಲ. ಆ ಸಾಮರ್ಥ್ಯ ನಿನ್ನ ಕಡೆಗಿಲ್ಲ ಅಂತ ಹೇಳ್ತಾನ. ಕೊಡಂತಾನವ, ನನ್ನ ಕಡೆ ಸಾಮರ್ಥ್ಯ ಇಲ್ಲ. ಒಂದು ಕೆಲಸ ಮಾಡ, ಹೋಗಿ ನಿನ್ನ ಪಾಂಡ್ರಂಗಂದ ನಡೆದ ರೀತಿ ತುಂಬ ಸೊಂಟದ ರೀತಿ ಮಾಡಿಕೊಡ್ತೀನಿ ಅಂತ ಆತಂತ. ಹೊಕ್ಕನ ಸೊಂಟದ ರೀತಿ ತುಂಬರ್ತಾನ. ಇದ ಸೊಂಟದ ರೀತಿ, ಇದ ರೀತಿ ಪ್ರಕಾರ ನೀನು ಉಳಿದಾರ ಮಾಡ್ಕೊಡಂತ ಮಾಡ್ತಾನ. ಹೋಗೋ ನೀನು ಪಾಂಡ್ರಂಗ ಹಾಕಬಾವು ಅಂತ ಹೋಗಿ ಹಿಡಿತಾನ. ಪಾಂಡ್ರಂಗನ ಅರ್ಧ ಸೊಲ್ಟಕೊಂಡ್ಬರ್ದ್ರು. ಆಶ್ಚರ್ಯ ಮಗ, ನಾನು ಅಳತಿ ಸರಿಯಾಗಿ ಕೊಟ್ಟೀನಿ, ಈ ರೀತಿ ಆಗಲ್ಲ ಅಂತಾನ ಹೋಗ್ತಾನ. ಏನು ಯಾವ ಅಕ್ಷರ ನೀನು ಅಳತಿ ಕೊಟ್ರೆ ಈ ರೀತಿ ಮಾಡುವ? ಅರ್ಧ ಸೊಲ್ಟಕ್ಕೂ ಬಂದಿಲ್ಲ, ನೀ ಅಳತಿ ಕೊಟ್ಟಂಗೆ ಮಾಡಿ, ನಾ ಅಳತಿ ಕೊಟ್ಟಂಗೆ ಮಾಡಿದ್ ಬರ್ಬೇಕಾಯ್ತು ಪೂರದ, ಅರ್ಧ ಯಾಕೆ ಬಂತು? ಸರಿಯಾಗಿ ಮಾಡಂತಾನವ. ಮತ್ತೆ ಅಳತಿ ತೊಂಬ ಅಂತಾನ. ಹೋಗಿ ಅಳತಿ ತೊಗೊಂಬರ್ತಾನವ. ಅಳತಿ ತಂದು ಆಮೇಲೆ ಮಾಡ್ತಾನ. ಇದು ಸೊಂಟಕ್ಕೆ ಹಾಕಿದ್ರೆ ಸೊಂಟದಿಂದ ಕೆಳಗೆ ಶುರು ಆಗ್ತದ. ಯಾವ ಅಕ್ಷರಗ ನೀನು ಅಂತಾನವ. ಅವಾಗ ಮಾಡಿದ್ದಿ ಅರ್ಧ ಸೊಂಟಕ್ಕೆ ಬಂದಿಲ್ಲ, ಈಗ ನೋಡಿದ್ರೆ ಸೊಂಟದಿಂದ ಕೆಳಗೆ ಜರ್ಲಿಕ್ಕತ್ತದ ಅಂದನವ. ನೀನು ಹೇಳ್ಕೊಳ್ಳೋ ಅಂತ ನೈಪುಣ್ಯತೆ ನಿನ್ನ ಕಡೆಗೆ ಇರ್ಬಿಡ, ಆತ ಬೇರೆ ಎದ್ರ ಮಾಡಿಸ್ತೀನಿ ಅಂತನವ. ಹಂಗನ್ ಬೇಡ ಕೊಡಂತಾನವ. ಮತ್ತೇನಂತಾನವ, ಅಲ್ಲ ಮಾಡಿದ್ವಿ ಈ ರೀತಿ ಮಾಡಿದ್ರೆ ಒಂದು ಕೆಲಸ ಮಾಡಿದ್ದೇನ ಅಂತನವ. ಬಂದ ಗ್ರಾಹಕ ಏನ ಅಂತನವ, ಈಗ ನನ್ನ ಅಳತೆ ಮೇಲೆ ನಿನಗೆ ವಿಶ್ವಾಸ ಇಲ್ಲಲ್ಲ, ನಿನ್ನ ನನ್ನ ದೇವಸ್ಥಾನ ಕರ್ಕೊಂಡು ಹೋಗ್ರಿ, ಕಪ್ಪು ಬಟ್ಟೆ ಕಟ್ಟಿ ಕರ್ಕೊಂಡು ಹೋಗ್ರಿ, ನೀನು ನೋಡೋದಿಲ್ಲಲ್ಲ ವಿಠಲನ ಕರ್ಕೊಂಡು ಹೋಗ್ಕಣಿ, ನೀನೇ ಅಳತೆ ತಗೋ, ಅಳತೆ ತಗೊಂಡೆ ಮಾಡಂತಾನ. ಆಯ್ತಂತಾನ. ನಾನಂತ ನೋಡೋದಿಲ್ಲ, ಅಳತೆ ತಗೊಳಕೇನ ಹೋಗ್ಕನ, ಅಳತೆ ತಗೋತಾನ. ಅವಂಗೊಂದು ಕುತೂಹಲ. ಎಲ್ಲಾರು ಪಾಂಡುರಂಗ ಪಾಂಡುರಂಗ ಅಂತ ಎಲ್ಲಾರು ವರ್ಣನೆ ಮಾಡ್ತಾರ. ಆ ಪಾಂಡುರಂಗ ಇರೋದಾದ್ರೆ ಹೆಂಗ ಸ್ಪರ್ಶ ಮಾಡಿ ಅವ ಹೆಂಗದನಂತ ತಿಳ್ಕೊಳ್ಳೋದು ಅಂತೇಳಿ ಪಾದ ಹಿಡಿತಾನ. ಹಂಗ ಮನಕಾಲ ಹತ್ರ ನೋಡ್ತಾನ, ಮಂಡಿ ಹತ್ರ ನೋಡ್ತಾನ, ದೋತ್ರ ಇಲ್ಲ. ಪಾಂಡುರಂಗದ ಮನಕಾಲ ತನಕ ಧೋತಿ ಇಲ್ಲ. ಈ ಆನಿ ಚರ್ಮ, ಕಲ್ಲಿನೊಳಗೆ ಆನಿ ಚರ್ಮ ಕೆತ್ತಿ ಸುತ್ತದಂಗೆ ಕಾಣ್ತಾವ. ಇನ್ನು ಗಜ ಚರ್ಮಾಂಬರ ಅಂತಾರ ಶಿವಗ. ಇಲ್ಲಿ ಏನಿದೆ, ಧೋತಿ ಇಲ್ಲ, ಏನಿಲ್ಲ, ಇನ್ನು ಮನೆ ಕೆತ್ತಾರಲ್ಲ, ಇದು ಎಂತ ವೈಶಿಷ್ಟ್ಯ ಶಿಲ್ಪ ಅಂತಂತಾನವ. ನೋಡೋಣ ಅಂತಾನವ. ಹಂಗ ಕೈ ಮ್ಯಾಲ ಒಯ್ತಾನ, ಕುತ್ತಿಗೆ ಹತ್ರ ಒಯ್ತಾನ. ಕೊಳ್ಳಾಗ ಸರ್ಪ ಇವನು ಕೊಳ್ಳಾಗ ಹೆಂಗ ಸರ್ಪ? ವಿಠಲನ ಕೊಳ್ಳಾಗ ಎದುರಿದೀತ ಸರ್ಪದ ಆಕಾರದ ಏನಾರ ಒಂದು ಆಭರಣ ಮಾಡಿರ್ಬೇಕಂದ. ಆಮೇಲೆ ಕೆನ್ನೆ ಮುಡ್ತಾನ, ಹಾಂಗ ತಲೆ ಹತ್ರ ಒಯ್ತಾನ. ಕಿರೀಟ ಇಲ್ಲ, ಮುಡಿ ಕಟ್ಟಾನ. ಅಲ್ಲ ಇವನ ಎಲ್ಲರೂ ಕಿರೀಟ ಹಾಕ್ತಾರ ಅಂತಂತಾರೆ, ಇಲ್ಲಿ ಮುಡಿ ಐತಿಲ್ಲ. ಇಲ್ಲಿ ನೋಡ್ತಾನ, ಮುಡಿ ಮ್ಯಾಲೆ ಒಂದು ಚಂದ್ರ. ಅಂತಾನವ, ಎಂಥ ಪಾಪಿ ನಾನು, ಶಿವನನ್ನ ನಾನು ಧಿಕ್ಕಾರ ಮಾಡಿಬಿಟ್ಟೆ.
ಅನ್ನವ ಕಪ್ಪಂತ ಹೋಗಿ ಕಾಲ ಹಿಡಿತಾನ. ಕಾಲು ಹಿಡಿತಾನ, ನೋಡ್ತಾನ ಭಗವಂತ ಎಂತ ಪಾಪಿಷ್ಟನ್ನ, ಏನ್ ತಪ್ಪ ಮಾಡ್ಬಿಟ್ಟಿ, ಪ್ರಮಾದ ಆತ್ ನಿಂದ ಅಂತೇಳಿ ನೋಡ್ತಾನ. ಸೊಂಟದ ಮೇಲೆ ಕೆಟ್ಕೊಂಡು ನಿಂತು ಪಾಡ್ದಂಗ. ಅವಾಗ ಅಂತಾನವ, ಎಂತ ಅಜ್ಞಾನಿ ನಾನು, ಶಿವ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ, ಎಂತ ಅಜ್ಞಾನಿ ನಾನು. ಅವಾಗಲಿಂದ ಅವ ಒಬ್ಬ ಸಂತಕ. ಅಂದ್ರೆ ಈ ನಮ್ಮಲ್ಲಿ ಇರುವಂತ ಈ ಕತಿ ಸಾರಾಂಶ, ಈ ಕತಿ ಒಂದು ನೀತಿ ಪಾಠ ಏನಂತಂದ್ರೆ, ನಾವು ಶೈವರು, ನಾವು ವೈಷ್ಣವರು ಅಂತ ನಮ್ಮ ಒಳಗ ಮಾಡ್ಕೊಳ್ಳುವಂತ ಒಂದು ಭೇದ ತಪ್ಪು ಅಂತ ಹೇಳ್ತಿದ್ದೇವೆ ಕತಿ ಅಲ್ವಾ. ಇವತ್ತೇನು ಮಾಡ್ತಾ ಇದ್ದೇನು, ನಂದು ಆ ಜಾತಿ, ನಂದು ಈ ಜಾತಿ, ನಂದು ಆ ಸಮುದಾಯ, ನಂದು ಈ ಸಮುದಾಯ, ಜಾತಿ ಒಂದು ಮಠ, ಉಪಜಾತಿ ಒಂದು ಮಠ, ಹಿಂಗ ನಾವು ಪಂಗಡ ಒಳ ಪಂಗಡ ಅನ್ಕೋತ ಎಲ್ಲಕ್ಕೂ ಒಂದೊಂದೊಂದೊಂದೊಂದು ಮಠ ಕನ್ಕೋತ ಹೊಂಟು ಬಿಟ್ಟಿವಿ. ನಮ್ಮ ಒಳಗ ನಾವು ತುಂಡು ತುಂಡು ಮಾಡ್ತಾ ಇದೀವಿ, ನಮ್ಮನ್ನ ನಾವ ತುಂಡು ತುಂಡು ಮಾಡ್ತಾ ಇದೀವಿ. ಕೈ ಒಂದು ಕಡೆ, ಕಾಲು ಒಂದು ಕಡೆ. ಎಷ್ಟು ಮಟ್ಟಿಗೆ ಸರಿ ಇದೆ. ನಾವೆಲ್ಲ ಒಂದು ಅನ್ನೋವಂಥ ಒಂದು ಐಕ್ಯತೆ ಭಾವ ನಮ್ಮಲ್ಲಿ ಮೂಡಿ ಬರೋ ತನಕನೂ ನಮ್ಮ ಮೇಲೆ ದಬ್ಬಾಳಿಕೆ ತಪ್ಪೋದಿಲ್ಲ. ಈ ಪರಿಚಯದಿಂದ ನಾವು ದಬ್ಬಾಳಿಕೆ ಗುರಿಯಾಗಿದ್ದೆ ಯಾಕೆ? ನಮ್ಮಲ್ಲಿ ಇರುವಂತ ಐಕ್ಯತೆ ಅನ್ನೋದು ಇದ್ದಿಲ್ಲ, ನಮ್ಮಲ್ಲಿ ಐಕ್ಯತೆ ಮನೋಭಾವ ಇದ್ದಿದ್ದಿಲ್ಲ. ಆದ ಕಾರಣಕ್ಕೆ ನಮ್ಮನ್ನು ಒಡೆದ, ನಮ್ಮನ್ನು ಆಳಿದವರು ಬ್ರಿಟಿಷರೇ ಇರ್ಬೋದು, ಮೊಘಲರೇ ಇರ್ಬೋದು. ಅದಕ್ಕೆಲ್ಲ ಮೂಲ ಕಾರಣ ನಾವು ಮಾಡಿರುವಂತ ತಪ್ಪು. ಏಕತೆ ನಮ್ಮಲ್ಲಿ ಎಲ್ಲಿವರೆಗೂ ಹುಟ್ಟೋದಿಲ್ಲ ಅಲ್ಲಿವರೆಗೆ ದಬ್ಬಾಳಿಕೆಗೆ ಕೊನೆಯಿಲ್ಲ ಅಲ್ವಾ ಗೆಳೆಯರೆ. ಈ ಸಂಚಿಕೆ ಕೇವಲ ಆಧ್ಯಾತ್ಮಿಕ ಸಂಚಿಕೆ ಮಾತ್ರ ಅಲ್ಲ, ನಮ್ಮ ಬದುಕಿಗೆ ಹೇಳುವಂತ ನೀತಿ ಪಾಠ, ನಮ್ಮ ಬದುಕಿನ ಹಾದಿಗೆ ದಿಕ್ಸೂಚಿ. ಗೆಳೆಯರೆ, ಈ ಸಂಚಿಕೆ ಆಧ್ಯಾತ್ಮಿಕ ಸಂಚಿಕೆ ಆಗಿತ್ತು. ಮುಂದೆ ಒಂದು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ, ವ್ಯಕ್ತಿತ್ವ ವಿಕಸನ, ಅದ್ರ ಬಗ್ಗೆನೂ ಕೊಂಚ ಅಲ್ಲಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೋಡೋಣ. ಯಾಕಂದ್ರೆ ಇದು ಒಂದೇ ಒಂದು ವರ್ಗಕ್ಕೆ ಸೀಮಿತ ಆಗಿರಬಾರ್ದು. ವಿಜಯ ಗರ್ಜನಿ ಯೂಟ್ಯೂಬ್ ಚಾನಲ್ ಅಲ್ವಾ ಗೆಳೆಯರೆ. ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಹಾಕಿ. ಯಾಕೆಂದ್ರೆ ಮುಂದಿನ ಸಂಚಿಕೆಗಳನ್ನು ನಾವು ರಚಿಸೋದಕ್ಕೆ ನಿಮ್ಮ ಕಮೆಂಟ್ ನಮಗೊಂದು ಮಾರ್ಗಸೂಚಿಯಾಗಿರಲಿ. ನಮಸ್ಕಾರಗಳಿಗೆ. ಮುಂದಿನ ಸಂಚಿಕೆ ಮತ್ತೆ ಭೇಟಿ ಆಗೋಣ.